ನಮ್ಮ ಸರ್ಕಾರ ಬಂದ ಮೇಲೆ ನಾನು ಇಲಾಖೆಯ ಒಂದು ಕಾರ್ಯಭಾರವನ್ನು ತೆಗೆದುಕೊಂಡ ಮೇಲೆ ಈ ಭಾಳಷ್ಟು ಪರಿಣಾಮಕಾರಿಯಾಗಿ ಬಾಲ್ಯ ವಿವಾಹವನ್ನು ತಡೆಗಟ್ಟಲಿಕ್ಕೆ 10 ಇಲಾಖೆಯನ್ನು ಒಳಗೊಂಡಂಥ ಒಂದು ಸಮಿತಿಯನ್ನು ನಾವು ರಚನೆ ಮಾಡಿದ್ದೀವಿ. ಅದರಲ್ಲಿ RDPR ಬರುತ್ತೆ. ಯಾಕೆಂದರೆ ಗ್ರಾಮ ಪಂಚಾಯಿತಿಗಳ ಸಹಕಾರ ನಮಗೆ ಭಾಳ ಬೇಕಾಗುತ್ತೆ. ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಯಾಕಂತಂದರೆ ಈಗ ಡ್ರಾಪ್ ಔಟ್ ಆಗೋದು ನಮ್ಮ ಶಿಕ್ಷಣ ಇಲಾಖೆಯವ್ರಿಗೆ ಭಾಳಷ್ಟು ಬೇಗ ಗೊತ್ತಾಗುತ್ತೆ. 3 ದಿನ ಹೆಣ್ಣು ಮಗು ಏನಾದರೂ ಸ್ಕೂಲ್ಗೆ ಬರಲಿಲ್ಲ ಅಂದ ತಕ್ಷಣ ಮೊದಲು ಗೊತ್ತಾಗೋದೆ ಆ ಟೀಚರ್ಗೆ. ಸೊ ಹೀಗಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟನ್ನು ಕೂಡ ಇದರಲ್ಲಿ ತೆಗೆದುಕೊಂಡಿದ್ದೀವಿ. ಅದೇ ಪ್ರಕಾರ ಹೋಮ್ ಡಿಪಾರ್ಟ್ಮೆಂಟು ಮತ್ತು ಸಮಾಜ ಕಲ್ಯಾಣ ಇಲಾಖೆ, ಕಂದಾಯ ಇಲಾಖೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ, BCM, ಮೈನಾರಿಟಿ, ಪದವಿ ಪೂರ್ವ ಶಿಕ್ಷಣ, ಈ ಎಲ್ಲ 10 ಇಲಾಖೆಗಳನ್ನು ಒಳಗೊಂಡಂಥವ್ರಿಗೆ ನಾವು ಇದರ ಒಂದು ಜವಾಬ್ದಾರಿ ಅಂದರೆ ಬಾಲ್ಯ ವಿವಾಹ ತಡೆಗಟ್ಟಲಿಕ್ಕೆ ಇವ್ರನ್ನೆಲ್ಲರನ್ನೂ ಕೂಡ ಒಳಗೊಂಡಂಥ ಸಮಿತಿಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಜಿಲ್ಲಾ ಆಡಳಿತವರೆಗೂ ವಿಸ್ತರಣೆಯನ್ನು ಮಾಡಿದ್ದೀವಿ. ಒಟ್ಟಾಗಿ ತಮ್ಮ ಕಾಳಜಿಯ ಬಗ್ಗೆ ನಮಗೆ ಗಮನಕ್ಕಿದೆ. ಈ ಅತ್ಯಾಚಾರದ ಬಗ್ಗೆ ಕೂಡ ನಮಗೆ ನೀವು ಹೇಳಿದ್ದೀರಾ. ಇದಕ್ಕೆ ಏನು ಆಗಬೇಕು? ಇದಕ್ಕೆ ನಾವು ಎಜುಕೇಟ್ ಮಾಡಬೇಕಷ್ಟೇ. ಸಮಾಜದಲ್ಲಿ ಇರುವಂಥ ಇದೊಂದು ದೊಡ್ಡ ಪಿಡುಗು. ಇದನ್ನು ನೀವಾಗಲಿ ನಾವಾಗಲಿ ಬೇರು ಮಟ್ಟದಿಂದ ಕಿತ್ತೊಗಿಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಆಶಯ. ಇದು ಬಹಳಷ್ಟು ಅಸಹ್ಯನೂ ಅನಿಸುತ್ತೆ. ಈ ಬಗ್ಗೆ ಮಾತನಾಡಲಿಕ್ಕೆ ಭಾಳಷ್ಟು ನಮಗೆ ರಕ್ತನೂ ಕುದಿಯುತ್ತೆ. ಯಾವ ರೀತಿಯಿಂದ ಇದನ್ನು ತಡೆಗಟ್ಟಲಿಕ್ಕೆ ಏನೆಲ್ಲ ಯಾವುದೇ ಸರ್ಕಾರ ಬರಲಿ ಏನೆಲ್ಲ ಕಾನೂನುಗಳನ್ನು ತೆಗೆದುಕೊಂಡು ಬರ್ತೀವಿ, ಎಷ್ಟೆಲ್ಲ ಕಠಿಣ ಶಿಕ್ಷೆಯನ್ನು ಕೊಡೋಕ್ಕೆ ಇದನ್ನು ಮಾಡ್ತೀವಿ, ಇದಕ್ಕೆ ಯಾರೂ ಕೂಡ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಭಾಳಷ್ಟು ನನ್ನ ಇಲಾಖೆಯಲ್ಲಿ 1098 ಅಂತ ಒಂದು ಹೆಲ್ಪ್ಲೈನ್ ಕೂಡ ನಾವು ಮಾಡಿದ್ದೀವಿ. ಈ ರೀತಿ ಏನಾದರೂ ತೊಂದರೆ ಇದ್ರೆ, ಯಾಕೆಂದರೆ ಭಾಳಷ್ಟು ಹುಡುಗಿಯರನ್ನ ಚಿಡಾಯಿಸ್ತಾ ಇರ್ತಾರೆ ಹುಡುಗರು, ಭಾಳಷ್ಟು ಹುಡುಗರು ಹೋಗಿ ಅವ್ರ ಮನೆಗೆ ಹೋಗಿ ಧಮಕಿ ಕೊಟ್ಟು ಬರ್ತಿರ್ತಾರೆ. ಆ ರೀತಿ ಏನಾದರೂ ಇದ್ದರೆ 1098ಗೆ ತತ್ಕ್ಷಣ ಆ ಹುಡುಗಿ ನಮ್ಮ ಹೆಲ್ಪ್ಲೈನ್ಗೆ ಫೋನ್ ಮಾಡಿದ್ರೆ 24 hours ನಮ್ಮ ಹೆಲ್ಪ್ಲೈನ್ ಸಹಾಯಕ್ಕೆ ನಾವು ನಿಲ್ತೀವಿ. ಇದನ್ನ ತಡೆಗಟ್ಟಲಿಕ್ಕೆ ಎಲ್ಲರೂ ಸೇರ್ಕೊಂಡು ಪ್ರಯತ್ನ ಮಾಡೋಣ ಅಂತ ನಾನು ಮಾನ್ಯ ಸದಸ್ಯರಿಗೆ ಸನ್ಮಾನ್ಯ ಅಧ್ಯಕ್ಷ, ಇದೇನಾಗುತ್ತೆ, ಮಕ್ಕಳ ವಿಚಾರ ಆಗಿರೋದ್ರಿಂದ ಕೆಲವರು ಪೇರೆಂಟ್ಸು ಇದನ್ನ ಗಮನಕ್ಕೆ ತಂದಿರಲ್ಲ. ಆದ್ರಿಂದ ಇಷ್ಟು ನಿಮಗೆ ಇಲಾಖೆಗೆ ಬಂದಿರೋ ಮಾಹಿತಿ ಮೇಲೆ ನೀವೇ ವರದಿ ಕೊಟ್ಟಿರ್ತೀರಾ. ಇದೇನಾಗುತ್ತೆ, ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವ್ರ ಭವಿಷ್ಯದ ದೃಷ್ಟಿಯಿಂದ ಅವ್ರು ಇಷ್ಟೊಂದು ಮಾಹಿತಿ ಕೊಟ್ಟಿರಲಿಲ್ಲ. ದಯಮಾಡಿ ನನ್ನ ಕ್ಷೇತ್ರದಲ್ಲೇ ನಿಮ್ಗೆ ಹೇಳ್ತೀನಿ, 9ನೇ ಕ್ಲಾಸ್ ಮಗು ಒಂದು ಸ್ಕೂಲಲ್ಲಿ ಅದು ಡ್ರೈವರ್ ಯಾರೋ ಒಂದು ಈ ಥರ ಮಿಸ್ಬಿಹೇವ್ ಮಾಡಿ ಡೆಲಿವರಿನೂ ಕೂಡ ಆಯಿತು ಮೊನ್ನೆ, ಈಗ 3 ತಿಂಗಳಿಂದ. ದಯಮಾಡಿ ಡೆಲಿವರಿಯಾಗಿ ಮಗು ಇವರು ಇದರಲ್ಲಿ ನಿರಾಶ್ರಿತ ಕೇಂದ್ರದಲ್ಲಿದ್ದಾರೆ. ದಯಮಾಡಿ ಅದಕ್ಕೋಸ್ಕರ ಕಾಳಜಿಯಿಂದ ಹೇಳ್ತಾ ಇದ್ದೀನಿ. ಇದಕ್ಕೆ ಸೈಬರ್ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ತಾವು ಮತ್ತೆ ಸೈಬರ್ ಕ್ರೈಮ್ ದಯಮಾಡಿ ಇದೆಲ್ಲ ಸೋಷಿಯಲ್ ಮೀಡಿಯಾ ಸ್ವಲ್ಪ ನೀವು ಕಡಿವಾಣ ಆಗದೆ ಇದರಲ್ಲಿ ಬರ್ತಕ್ಕಂಥ ಅದಲ್ಲ ಸರ್, ಇದು ಸೂಕ್ಷ್ಮವಾದ ವಿಚಾರ. ಇಲ್ಲಾಂದ್ರೆ ತುಂಬಾ ಮಕ್ಕಳ ಭವಿಷ್ಯನೇ ಹಾಳಾಗೋಗುತ್ತೆ. ಇನ್ನು ಜೀವನ ಅವರು ಏನು ಮಾಡೋಕ್ಕಾಗಲ್ಲ. ಅವ್ರ ತಂದೆ ತಾಯಿನೂ ಕೈ ಬಿಡ್ತಾರೆ, ಈ ಕಡೆ ಅವನು ಹಾಳು ಮಾಡಿದವನು ಕೂಡ ಅವನು ಇಟ್ಕೊಳ್ಳಲ್ಲ, ಆ ಮಗು ಬೀದಿ ಪಾಲಾಗ್ತದೆ. ಅದರಿಂದ ದಯಮಾಡಿ ಇದನ್ನ ಸೂಕ್ಷ್ಮವಾಗಿ ತಾವು ಗಮನಕ್ಕೆ ತಗೊಂಡು ನಿಮ್ಮ ಇಲಾಖೆಯವರು ಎಲ್ಲ ಇಲಾಖೆನೂ ಸೇರಿ ಸೋಷಿಯಲ್ ಸಮಾಜ ಒಂದು ಅವೇರ್ನೆಸ್ ತನ್ನಿ. ರವಿಕುಮಾರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.